ಹಿಂದೂ ಹುಲಿ ಯತ್ನಾಳ್ಗೆ ಸರ್ಕಾರದ ಶಾಕ್. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣದ ಆರೋಪ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್. ಹಿಂದೂ ಹುಲಿ ಯತ್ನಾಳ್ಗೆ ಸರ್ಕಾರದ ಶಾಕ್. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ ಆರೋಪ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್. ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಎಫ್ಐಆರ್. ಬಿಎನ್ಎಸ್ ಸೆಕ್ಷನ್ 196/1/ಸಿ 299 353/2 ಅಡಿಯಲ್ಲಿ ಒಂದು ಕೇಸ್. ಅನ್ಯ ಕೋಮಿಗೆ ಧಕ್ಕೆ, ಕೋಮು ವೈರತ್ವಕ್ಕೆ ಯತ್ನ, ಈ ಆರೋಪದ ಅಡಿಯಲ್ಲಿ ಯತ್ನಾಳ್ ವಿರುದ್ಧ ಎಫ್ಐಆರ್. ನಿನ್ನೆ 1 by 1 ಆಗ್ತಾ ಇರುವಂತದ್ದು. ನಿನ್ನೆ ಮದ್ದೂರಿಗೆ ಭೇಟಿಯನ್ನ ನೀಡಿದಂತಹ ಯತ್ನಾಳ್ ಅವರು ಬೇಡಿಕೆಯ ಮೇರೆಗೆ ನಿನ್ನೆ ಸಿಟಿ ರವಿ ಮೇಲೆ ಕೇಸ್ ಹಿಂದೂ ಯತ್ನಾಳ್ ಅವರ ಸರ್ದಿಯಾಗಿತ್ತು. ಎಸ್ ವೀಕ್ಷಕರೇ, ಮದ್ದೂರಿನಲ್ಲಿ ಏನ್ ನಡೆದಿದೆ ಅಂತ ಸವಿಸ್ತಾರವಾಗಿ ನಾವೇ ಹೇಳಿದ್ದೇವೆ. ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿಯರು ಐಡಿಯಾ ಮಾಡಿ, ಪ್ಲಾನ್ ಮಾಡಿ ಮಸೀದಿಯ ಹಿಂದೆಯಿಂದ ಕಲ್ಲುಗಳ ಗುಂಪುಗಳನ್ನ ಹಾಕಿರುವಂತಹ ಘಟನೆಯನ್ನ ಎಲ್ಲಾ ಮಾಧ್ಯಮದಲ್ಲೂ ತೋರಿಸಲಾಗ್ತಾ ಇದೆ. ನಿನ್ನೆ ಸಿಟಿ ರವಿ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲೆಯಾಗಿತ್ತು. ಬಿಕಾಸ್ ಆಫ್ ಅವರ ಭಾಷಣ ಪ್ರಚೋದನಾಕಾರಿಯಾಗಿತ್ತು ಅಂತ ಹೇಳಿ ಇವತ್ತು ಯತ್ನಾಳ್ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಒಂದು ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರೇ, ನನ್ನದೊಂದು ಪ್ರಶ್ನೆ ಇದೆ. ಅವರು ಪ್ರಚೋದನಾಕಾರಿ ಮಾತನಾಡಿರಬಹುದು, ಮಾತನಾಡದೇ ಇರಬಹುದು, ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಅನ್ಯ ಕೋಮಿಯರು ಗ್ಯಾಪ್ನಲ್ಲಿ ಇಟ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಕಲ್ಲಿನಿಂದ ಹಿಂದೂಗಳ ಮೇಲೆ ದಾಳಿಯನ್ನ ಮಾಡಬಹುದು. ಸಾಕಷ್ಟು ಜನರನ್ನ ಬಂಧನ ಮಾಡುತ್ತೆ ನಿಮ್ಮ ಸರ್ಕಾರ, ಪೊಲೀಸರು. ಆದರೆ ಅವರಿಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನೂ ಆಗಿಲ್ಲ. ಅದು ಅವರಿಗೆ ತಪ್ಪು ಅಂತ ಅನ್ಸಿದ್ರು ಕೂಡ ಬೇರೆ ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರೇ. ನೀವು ಯತ್ನಾಳ್ ಅವರ ವಿರುದ್ಧವಾಗಿ, ಸಿಟಿ ರವಿ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಹಾಕೊಂಡು ಕೂತ್ಕೊಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಿ? ಶಿವಮೊಗ್ಗದಲ್ಲಿ ಏನಾಯ್ತು? ಏನಂತ ಹೇಳಿದ್ರು? ಸಾಕಷ್ಟು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ಇದು ಇಂಡಿಯಾ ರೀ, ಇದು ಪಾಕಿಸ್ತಾನ ಅಲ್ಲ, ಇದು ಇಂಡಿಯಾ. ಇದು ಈ ಪಾಕಿಸ್ತಾನಕ್ಕೆ ಹೋಗಿ ಭಾರತಕ್ಕೆ ಜೈ ಅಂದ್ರೆ ಸುಮ್ಮನೆ ಬಿಡ್ತಾರ ಅವರು? ನಾವಿದ್ದೀವೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ, ನಾವು ಹುಟ್ಟಿದೀವೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಆ ಪರಿಸ್ಥಿತಿಗೆ ತಂದು ನೋಡ್ತಾರೆ. ಎಲ್ಲರ ಮೇಲೆ ಕೇಸ್ ಹಾಕೋದು, ರಾಜಕಾರಣಿ ವ್ಯಕ್ತಿಗಳ ಮೇಲೆ ಅಥವಾ ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕೋದು ಕೂರೋದಲ್ಲ. ಶಾಂತಿಯನ್ನು ಕಾಪಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದ ಬಿಟ್ಟು ಕೇಸ್ ಹಾಕಿ, ಎಫ್ಐಆರ್ ಹಾಕಿ, ಅವರ ಒಂದು ಭಾಷಣದಿಂದ ಪ್ರಚೋದನಾಕಾರಿಯಾಗಿರುವ ಅಂಶಗಳು ಹೊರಗೆ ಬಿದ್ದಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ತಪ್ಪು ಮಾಡಿದ್ದು ಯಾರು, ಶಿಕ್ಷೆ ಎಷ್ಟರ ಮಟ್ಟಿಗೆ ಸಿಕ್ಕಿದೆ, ತಪ್ಪು ಮಾಡಿದವರಿಗೆಲ್ಲರಿಗೂ ಶಿಕ್ಷೆ ಸಿಕ್ಕಿದೆಯಾ? ಮದ್ದೂರಿನಲ್ಲಿ ಆಗಿರುವಂತಹ ಘಟನೆಗೆ ಮಾತ್ರ ಶಿಕ್ಷೆಗಳು ಸಿಕ್ಕಿದ್ಯಾ? ಅವ್ರಿಗೆ ಮಾತ್ರ ಬಂಧನ ಆಗಿದ್ಯಾ? ಕೆಲವೊಂದಿಷ್ಟು ಪಾಕಿಸ್ತಾನಕ್ಕೆ ಜೈ ಅಂದವ್ರಿಗೂ ಶಿಕ್ಷೆ ಸಿಕ್ಕಿದ್ಯಾ? ಇದೆಲ್ಲ ನೋಡ್ಬೇಕಾಗತ್ತೆ ನಾವು. ನಿನ್ನೆ ಸಿಟಿ ರವಿ ಮೇಲೆ ಕೇಸ್, ಇಂದು ಯತ್ನಾಳ್ ಅವರ ಸರದಿಯಾಗಿತ್ತು. ಪ್ರಚೋದನಾಕಾರಿಯಾದ ಹೇಳಿಕೆಯನ್ನ ಮದ್ದೂರಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದು ಯಾರು ಕೂಡ ಯತ್ನಾಳ್ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಿಟಿ ರವಿನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಿಟಿ ರವಿ ಅವ್ರು ಹೇಳ್ತಾರೆ ನನಗೆ ಕಾಮನ್ ಇದೆ ಎಫ್ಐಆರ್ ಅಂತ ಹೇಳಿ. ಆದರೆ ಎಫ್ಐಆರ್ ಹಾಕಿ, ತಪ್ಪು ಮಾಡಿದ್ದಾರೆ ಅಥವಾ ಅವರ ಮಾತು ಪ್ರಚೋದನಾಕಾರಿಯಾಗಿತ್ತು ಅಂತಂದ್ರೆ ಎಫ್ಐಆರ್ ಹಾಕೊಳ್ಳಿ, ಸುಮೋಟೋ ಕೇಸ್ ಹಾಕೊಳ್ಳಿ ಪೊಲೀಸರು. ಆದರೆ ಬೇರೆ ಕಡೆಯಲ್ಲೂ ಕೂಡ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸಗಳು, ವಿಚಾರಗಳು ಹಾಗೂ ಘಟನಾವಳಿಗಳು ನಡೆದಿದೆ. ಅದರ ಬಗ್ಗೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಸರ್ಕಾರ? ಇದಕ್ಕೆ ಸಿದ್ದರಾಮಯ್ಯ ಅವರು ಆನ್ಸರ್ ಕೊಡಬೇಕಾಗಿದೆ. ಬರೀ ಮದ್ದೂರಿನ ಪ್ರಶ್ನೆ ಅಲ್ಲವೇ ಅಲ್ಲ ಇದು. ಈದ್ ಮಿಲಾದ್ಗೆ ಯಾಕೆ ಗಲಾಟೆಗಳಾಗೋದಿಲ್ಲ? ಬಕ್ರೀದ್ಗೆ ಯಾಕೆ ಗಲಾಟೆ ಆಗೋದಿಲ್ಲ?
ವೈ ಹಿಂದೂ ದೇವಸ್ಥಾನದ ವಿಚಾರದಲ್ಲಿ ಗಲಾಟೆ ಆಗುತ್ತೆ, ವೈ ಈ ಒಂದು ಹಬ್ಬಗಳಲ್ಲಿ ಹಿಂದೂ ಹಬ್ಬಗಳಲ್ಲಿ ಮಾತ್ರ ಈ ರೀತಿಯಾಗಿ ಗಲಾಟೆಗಳಾಗತ್ತೆ. ನೀವೇ ಹೇಳಿದೀರಾ ಮುಸ್ಲಿಂ ಬಾಂಧವರು ಶಾಂತ ಪ್ರಿಯರು, ಶಾಂತಿ ದೂತರು ಅಂತ ಹೇಳಿ. ಐ ಅಗ್ರಿ, ಎಲ್ಲರೂ ಹಾಗೆ ಇರೋದಿಲ್ಲ. ಕೆಲವು ಕಿಡಿಗೇಡಿಗಳಿರ್ತಾರಲ್ಲ, ಅವ್ರನ್ನ ಸುಮ್ಮನೆ ಬಿಟ್ರೆ ಪ್ರಯೋಜನ ಇಲ್ಲ. ಪಾಕಿಸ್ತಾನಕ್ಕೆ ಜೈ ಅನ್ಕೊಂಡವ್ರನ್ನ ಸುಮ್ಮನೆ ಬಿಡ್ತೀರಾ? ಇಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಅಂತ ಹೇಳಿ ಸೆಕ್ಷನ್ ಮೇಲೆ ಸೆಕ್ಷನ್ ಹಾಕಿ FIR ಹಾಕ್ತೀರಾ? ಎಷ್ಟರ ಮಟ್ಟಿಗೆ ಸರಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.